ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಒಂದು ಭಾಳ ಮಸ್ತ್ ಆಗಿರುವಂತಹ ರೆಸಿಪಿ ಐತ್ರಿ. ಕಲಬುರ್ಗಿ ಅಥವಾ ಗುಲ್ಬರ್ಗಾ ಸ್ಪೆಷಲ್ ಆಗಿರುವಂತಹ ಆಲೂ ಬಾತ್ ರೆಸಿಪಿ. ಎಲ್ಲರ ಬಾಯೊಳಗೂ ನೀರು ಬರೆಸುವಂತಹ ರೆಸಿಪಿ ಅಂದ್ರೆ ತಪ್ಪಾಗಂಗಿಲ್ಲ ರೀ. ಭಾಳ ಮಸ್ತಾಗಿ ಮಾಡುವಂತಹ ಈ ಒಂದು ಆಲೂ ಬಾತ್ ರೆಸಿಪಿಯನ್ನು ನಾವು ನಿಮಗೆ ಸಿಂಪಲ್ ಆಗಿ ಇವತ್ತಿನ ವಿಡಿಯೋದಾಗ ತೋರಿಸ್ಕೊಡ್ತೇವೆ ರೀ. ಇದಕ್ಕಿಂತ ಮೊದಲು ನಾವು ನಿಮ್ಗೆ ಅಂತ ಹೇಳಿನ ನಮ್ಮ ಅಮ್ಮ ಮಗನ ಕೈ ರುಚಿ ಒಳಗೆ ಆಲೂ ಬಾತ್ ಮಾಡಿ ತೋರಿಸಿದ್ದೀವಿ. ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ. ಹಂಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಹಂಗಾದ್ರೆ ಏನು ಮಾಡಬೇಕು, ಮೊದಲಿಗೆ ನಾವಿಲ್ಲಿ ಒಂದು 2 ಕಪ್ ಬಾಸ್ಮತಿ ಅಕ್ಕಿಯನ್ನು ತೊಳೆದು ತೊಗೊಳಕತ್ತೀವಿ ರೀ. ಒಂದು 2 ಕಪ್ ಬಾಸ್ಮತಿ ಅಕ್ಕಿಯನ್ನು ನಾವು ತೊಳೆದು ತೊಗೊಂಡು ಅದಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಅವನ್ನ ನೆನೆಯಕ್ಕೆ ಬಿಟ್ಟು ಬಿಡ್ಬೇಕು ರೀ. ನೆನಿಲಿ ಆ ಕಡೆ. ಇನ್ನು ಒಂದು ಮಿಕ್ಸರ್ ಜಾರ್ದಾಗ ನಾವಿಲ್ಲಿ ಫಸ್ಟಿಗೆ ಸ್ವಲ್ಪ ಜೀರಿಗೆ 1 ಟೀ ಸ್ಪೂನ್ ಅಷ್ಟು ರೀ, ಹಂಗೆ ಧನಿಯಾ ಕಾಳು, ಅದಾದ ನಂತರ ನೆಕ್ಸ್ಟ್ ಅದಕ್ಕೆ ಜಾಯಿಪತ್ರೆ ಮತ್ತು 1 ಏಲಕ್ಕಿಯನ್ನು ಹಾಕಿದ್ದೀವಿ. ಅದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಕಾಳು ಮೆಣಸ ಹಂಗೆ ಲವಂಗನ ನಾವು ಸೇರ್ಸಾಕತ್ತೀವಿ ರೀ. ಕಾಳು ಮೆಣಸು ಒಂದ ಬಿದ್ದೈತಲ್ಲಿ, ಆಮೇಲೆ ನೀವು ಸ್ವಲ್ಪ ನೋಡ್ಕೊಂಡು ಒಂದು 5-6 ಕಾಳು ಮೆಣಸುಗಳನ್ನ ಸೇರಿಸ್ರಿ. ಆಮೇಲೆ ಸ್ವಲ್ಪ ಅದಕ್ಕೆ ಚಕ್ಕೆ ಅಥವಾ ದಾಲ್ಚಿನ್ನಿ. ನೆಕ್ಸ್ಟ್ ಆಮೇಲೆ ಅದನ್ನು ಏನು ಮಾಡಿರಿ ಅಂತಂದ್ರೆ ಗರ್ರ ಅಂಥೇಳಿ ಪುಡಿ ಮಾಡ್ಕೊಂಡು ಬರ್ರಿ. ಪೂರ್ತಿ ಮಸಾಲೆ ಇದ್ರಾಗ ಪ್ಯಾಕೆಟ್ ಮಸಾಲೆ ಹಾಕಂಗಿಲ್ಲ ರೀ, ಹಿಂಗೆ ಮಾಡಿ ಹಾಕ್ರಿ. ಅಂದಾಗ ಒರಿಜಿನಲ್ ಟೇಸ್ಟ್ ನಿಮಗೆ ಸಿಗ್ತೈತಿ. ಹಂಗೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಸಣ್ಣಗೆ ಈ ರೀತಿ ಆಲೂಗಡ್ಡೆಯನ್ನು ಕಟ್ ಮಾಡಿ ಇಟ್ಕೊಂಡು ನೀರಾಗಿ ಇಟ್ಟಿರ್ತೀವಿ. ಇನ್ನು ಮುಂದಕ್ಕೆ ಒಂದು ಕುಕ್ಕರ್ದಾಗ ಎಣ್ಣೆ ಅಥವಾ ತುಪ್ಪ ಕಾಯಕ್ಕಿಟ್ಟು ಅದ್ರಾಗ ಶಾಹಿ ಜೀರಾ ಅಥವಾ ಶಾಜೀರಿಗೆ ಅಂತ ನೋಡ್ರಿ, ಆ ಜೀರಿಗೆ ಹಾಕಿ ಆಮೇಲೆ ನಾವು ಪುಲಾವ್ ಎಲೆ, 1 ಚಕ್ರ ಮಗ್ಗು, 1 ದಪ್ಪ ಅಥವಾ ಕಪ್ಪು ಏಲಕ್ಕಿ ಮತ್ತೊಂದು ಸಂದ ಏಲಕ್ಕಿ, ಅದಾದ್ಮೇಲೆ ಇದ್ರಾಗ ಗೋಡಂಬಿ ಹಂಗೆ ಅಷ್ಟು ಹಾಕಿ ಚಲೋ ತಂಗಿ ಒಂದು ಈಟ ತಿರುವಾಡ್ರಿ. ಅದಾದ್ಮೇಲೆ ಮುಂದೆ ಅದ್ರಾಗ ನಾವು ಉಳ್ಳಾಗಡ್ಡಿಯನ್ನು ಹಾಕಿ ಮತ್ತೊಂದು ಸ್ವಲ್ಪ ತಿರುವಾಡ್ರಿ. ಉಳ್ಳಾಗಡ್ಡಿ ಉದುದಾಯಿ ಸಣ್ಣಂಗಿ ಕಟ್ ಮಾಡಿದಂತಹ ಉಳ್ಳಾಗಡ್ಡಿಗಳನ್ನ ನೀವು ಎಣ್ಣೆ ಒಳಗೆ ಚಲೋ ತಂಗಿ ಫ್ರೈ ಮಾಡಬೇಕು. ಇಷ್ಟು ಫ್ರೈ ಆದ್ಮೇಲೆ ಅದಕ್ಕೆ ನಾವಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಸೇರ್ಸಾಕತ್ತೀವಿ ರೀ. ಇಷ್ಟು ಸೇರಿಸಿ ಕರೆಕ್ಟಾಗಿ ಅದನ್ನು ಉಳ್ಳಾಗಡ್ಡಿ ಜೊತೆ ಮತ್ತೊಮ್ಮೆ ನೀವು ಫ್ರೈ ಮಾಡಿರಿ. ಹಂಗೆ ಇನ್ನು ಇದು ಆದ್ಮೇಲೆ ಅದಕ್ಕೆ ಹಸಿ ಬಟಾಣಿಯನ್ನು ನಾವು ಸೇರ್ಸಾಕತ್ತೀವಿ ರೀ. ಹಸಿ ಬಟಾಣಿ ಸೇರಿಸಿ ಅವನು ನೀವು ಎಣ್ಣೆ ಒಳಗೆ ಚಲೋ ತಂಗಿ ಹುರಿಬೇಕಾಕೈತಿ ರೀ. ಗೊತ್ತಾದ್ರಲ್ಲ, ಇದೇ ರೀತಿ ಪೂರ್ತಿ ಡೀಟೇಲ್ ಆಗಿರುವಂತಹ ವಿಡಿಯೋ ಅಮ್ಮ ಮಗನ ಕೈ ರುಚಿ ಒಳಗೆ ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ನೋಡಿಲ್ಲ ಅಂತಂದ್ರೆ ತಪ್ಪಲಾರ್ದ ನೋಡ್ಕೊಂಡು ಬರ್ರಿ. ಮುಂದಕ್ಕೆ 1 ಟೊಮ್ಯಾಟೊ ಸಣ್ಣಂಗಿ ಕಟ್ ಮಾಡಿ ಈ ಇದ್ರೊಳಗನ್ನ ಹಾಕಿ ಕುಕ್ಕರ್ದಾಗ ಹಾಕಿ ಅದನ್ನು ಪೂರ್ತಿ ಸಾಫ್ಟ್ ಆಗಬೇಕು. ಅಲ್ಲಿ ತನಕ ನಿಮ್ಮ ತಿರುವಾಡ್ಕೊತಾ ಇರಬೇಕಾಕೈತ್ರಿ. ಅದಕ್ಕಿಂತ ಮೊದಲ ಏನು ಮಾಡಿರಿ ಅಂತಂದ್ರೆ ಈಗೇನು ಕುಕ್ಕರ್ದಾಗ ಆ ಸಣ್ಣಂಗಿ ಕಟ್ ಮಾಡಿ ಇಟ್ಕೊಂಡಂತಹ ಆಲೂಗಡ್ಡೆ ಇದ್ದಿರಲಿ ಅಥವಾ ಬಟಾಟಿ, ಆ ಆಲೂಗಡ್ಡೆಗಳನ್ನ ಹಾಕಿ ಅದ್ರ ಜೊತೆ ಉಪ್ಪು ಹಾಕಿ ನೀವು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಬರಬ್ಬರಿಯಾಗಿ ಟೊಮೆಟೊ ಕರಗಿ ಎಲ್ಲರೂ ಚಲೋ ತಂಗಿ ಸಾಫ್ಟ್ ಆಗ್ತಾವು, ತರಕಾರಿಗಳನ್ನು ಚಂದಂಗಿ ಬೆಂದು ಬಿಡ್ತಾವೆ. ಅಲ್ಲಿ ತಕ್ಕ ನೀವು ಟೈಮ್ ತೊಗೊಂಡು ಸ್ವಲ್ಪ ಇದನ್ನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಂತೇಳಿ ತಿರುವಾಡ್ಕೋತ ಇರ್ರಿ. ಆಮೇಲೆ ನೀವು ನೋಡ್ಬೋದು ಟೊಮೆಟೊ ಕರಗಿ ಸಾಫ್ಟಾಗಿರ್ತಾವೆ. ಇಷ್ಟು ನಾವು ಮಾಡ್ಕೋಬೇಕಾಗಿರೋದು. ಮುಂದಕ್ಕೆ ಇದ್ರಾಗ ನಾವಿಲ್ಲಿ ಸಣ್ಣಂಗೆ ಕಟ್ ಮಾಡಿ ಪುದೀನ ಆದ್ಮೇಲೆ ಆಗಲೇ ಮಸಾಲೆ ಮಾಡ್ಕೊಂಡಿದ್ದೀವಿ ನೋಡ್ರಿ, ಅದ್ರಾಗೇನು ಸ್ವಲ್ಪ ಆ ಮಸಾಲೆ ತೆಗೆದಿಟ್ಕೊಂಡು ಮುಂದೆ ಸಲ ಮಾಡಿದ್ರೆ ನಡಿತೈತಿ. ಅದ್ರಾಗೇನು ಸ್ವಲ್ಪ ಮಸಾಲೆ, ಆಮೇಲೆ ಮಸಾಲೆ ಹಾಕಿದ ಮೇಲೆ ನಾವಿಲ್ಲಿ ಕೆಂಪು ಖಾರದ ಪುಡಿ ಹಂಗೆ ಒಂದಿಟ್ಟು ಅರಿಶಿನ ಪುಡಿಯನ್ನು ಹಾಕಿ ಮತ್ತು ಅದನ್ನು ಕಂಪ್ಲೀಟಾಗಿ ಈ ತರಕಾರಿಗಳ ಜೊತೆ ಮಿಕ್ಸ್ ಮಾಡೋಣ. ಎಲ್ಲ ಮಸಾಲೆ ಆ ಚಲೋ ತಂಗಿ ತರಕಾರಿಗಳ ಜೊತೆ ಸೇರಿತು ಅಂತಂದ್ರೆ ಈ ಆಲೂಗಡ್ಡೆ ಮತ್ತು ಬಟಾಣಿ ಜೊತೆ ಸೇರಿತು ಅಂದ್ರೆ ಭಾಳ ಮಸ್ತ್ ಅನಿಸ್ತೈತಿ ರೀ. ಹಂಗೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಅದ್ರಾಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಗುವಷ್ಟು ಮೊಸರನ್ನು ಸೇರಿಸ್ರಿ. ಅಷ್ಟು ಮೊಸರು ಸೇರಿಸಿ ಒಮ್ಮೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿರಿ. ಇಷ್ಟ ಮಿಕ್ಸ್ ಕೊಡ್ರಿ. ಏಕದಮ್ ಮಸ್ತ್ ಆಗಿರುವಂಥ ಒಂದು ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗಿರ್ತೈತಿ. ಇನ್ನು ಮುಂದಕ್ಕೆ ಇದ್ರಾಗ ನಾವೇನು ಮಾಡ್ಬೇಕ್ರಿ ಈಗ ಅಂತಂದ್ರೆ ಆಗಲೇ ನಾವು ನೆನೆಸಿಟ್ಟಿದ್ದೇವೆ ನೋಡ್ರಿ ಆ ಅಕ್ಕಿ, ಬಾಸ್ಮತಿ ಅಕ್ಕಿ, ಆ 2 ಕಪ್ ನೆನೆಸಿಟ್ಟಂತಹ ಬಾಸ್ಮತಿ ಅಕ್ಕಿಯನ್ನು ಹಾಕಿ ಈ ತರಕಾರಿ ಮತ್ತು ಮಸಾಲೆ ಜೊತೆ ಕೂಡ್ಕೊಳ್ಳೋಂಗೆ ಸಮಾಧಾನಲೆ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿರಿ. ಭಾಳ ಸಮಾಧಾನಲೆ ಮಾಡಿರಿ. ಆಮೇಲೆ ಅದಕ್ಕೆ ನಾವೇನು ಮಾಡಿದ್ದೀವಪ್ಪ ಅಂತಂದ್ರೆ ಬಾಜು ಆ ಕಡೆ ಏನು ಕಾಣತ್ತಿದ್ರಲ್ಲ ನೀರು ಕಾಯಕ್ಕೆ ಇಟ್ಟಿರ್ತೀವಿ. ಆ ಕಾದಿರುವಂತಹ ನೀರನ್ನು ಇಲ್ಲಿ ಹಾಕಬೇಕು. ಹಾಕಿ ಎಷ್ಟು ರೀ ಅಂತಂದ್ರೆ ನೋಡಿ, ನಾವು ಬಿಸಿನೀರನ್ನು 3 ಕಪ್ ಇಲ್ಲಿ ಹಾಕಿ ಒಮ್ಮೆ ಮಿಕ್ಸ್ ಮಾಡೋಣ. ಬಿಸಿನೀರು 3 ಕಪ್ ಹಾಕಿ ನೀವು ಕುಕ್ಕರ್ನ ಕ್ಲೋಸ್ ಮಾಡಿ 1 ಸೀಟಿ ಹೊಡಿಬೇಕು, 1 ವಿಜಿಲ್ ಹೊಡಿಸ್ಬೇಕು.
ಯಾಕಂತಂದ್ರೆ ಆಕೆ ಆಲ್ರೆಡಿ ನೆನೆದಾವ್ರಿ ತೀತ್ರಲೆ ಇಷ್ಟ ಮಾಡಬೇಕಾಗಿರೋದು. ಒಂದು ಸಿಟಿ ಹೊಡಿಲಿ, ಒಂದು ಸಿಟಿ ಹೊಡೆದಾದ್ಮೇಲೆ ನೀವು ಅದನ್ನು ತೆಗೆದು ನೋಡ್ರಿ. ಏಕದಮ್ ಪದ್ಧಶ್ರೀಯಾಗಿ ಭಾಳ ಮಸ್ತಾಗಿರುವಂತಹ ಕಲಬುರ್ಗಿ ಅಥವಾ ಗುಲ್ಬರ್ಗ ಸ್ಪೆಷಲ್ ಆಲೂ ಬಾತ್ ರೆಸಿಪಿ ಏಕದಮ್ ಅಂದರೆ ಏಕದಮ್ ಫಸ್ಟ್ ಕ್ಲಾಸ್ ಆಗಿ ರೆಡಿ ಹಾಕಿದ್ರಿ. ರೋಡ್ ಸೈಡೆಲ್ಲ ನೀವು ಈಗ ಹೆಂಗೆ ಬೇರೆ ಬೇರೆ ಕಡೆ ಏನೋ ಅಂತಿರ್ತಿರಲ್ಲ, ಹಂಗೆ ಕಲಬುರ್ಗಿ ಒಳಗೆ ಭಾಳ ಮಂದಿ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಅಂತಂದ್ರೆ ಅದು ಆಲೂ ಬಾತ್ ರೀ. ಇದ್ರ ಜೊತೆ ಭಾಳ ಮಸ್ತಾಗಿರುವಂತಹ ಚಟ್ನಿ ಮತ್ತು ಶೇರ್ವಾ ಏಕದಮ್ ಅಂದರೆ ಏಕಮ್ ಬೆಸ್ಟ್ ಕಾಂಬಿನೇಷನ್ ರೀ. ಹಿಂಗನ ಮಾಡಿ ಕೊಡ್ತಾರೋ ನಾವು ನಿಮಗೆ ಹಂಗೆ ತೋರ್ಸಾಕತ್ತೀವಿ. ಆ ಒಂದು ಚಟ್ನಿ ರೆಸಿಪಿ ಬೇಕಂತಂದ್ರೆ ನಾವು ಈಗಾಗಲೇ ಅಮ್ಮ ಮಗನ ಕೈ ರುಚಿ ಒಳಗೆ ತೋರಿಸಿದ್ದೀವಿ. ಸವಿ ರುಚಿ ಸೊಬಗದಾಗ ಶೇರ್ವಾ ರೆಸಿಪಿಗಳನ್ನ ಈಗಾಗಲೇ ಸಾಕಷ್ಟು ಸರಿ ತೋರಿಸಿದ್ದೇವೆ ರೀ. ಹಾಗಾದ್ರೆ ಈ ರೆಸಿಪಿ ನೀವು ಟ್ರೈ ಮಾಡಿ ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಇರುವಂತಹ ಚಟ್ನಿಯರೇ ಮಾಡ್ಕೊರಿ, ಇಲ್ಲ ಅಂತಂದ್ರೆ ಶೇರ್ವಾರೇ ಮಾಡ್ಕೊರಿ. ಎರಡರಾಗ ಒಂದು ಮಾಡಿರಿ. ಆಮೇಲೆ ಈ ಆಲೂ ಬಾತ್ ಟೇಸ್ಟನ್ನು ನೋಡ್ರಿ. 100% ನಿಮಗೆ ಇಷ್ಟ ಆಕೈತಿ, ಮತ್ತೆ ಮಾಡ್ಬೇಕನ್ನಿಸ್ತೈತಿ. ಹಾಗಾದ್ರೆ ನೀವೇನ್ರೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪಲಾರ್ದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.